ಜೋಕಾಲೆ ಅಂತ ಹೇಳ್ತೀವಿ, ಉಯ್ಯಾಲೆ ಅಂತಾರೆ, ಉಯ್ಯಾಲೆ. ಸೊ ಆ ಥರ ಡಿಸ್ಪ್ಲೇನಲ್ಲಿ ಅವ್ರಿಗೆ ಓಕೆನಾ ಆರ್ಡರ್ ಬಿಟ್ಟು ಡಿಸ್ಪ್ಲೇನಲ್ಲಿ 100 ಸೋಫಾ ಕಲೆಕ್ಷನ್ ಕೊಡ್ತೀನಿ, 100 ಮಂಚ ಕಲೆಕ್ಷನ್ ಕೊಡ್ತೀನಿ, 100 ಡೈನಿಂಗ್ ಬೇಕಾದ್ರೆ ಕಲೆಕ್ಷನ್ ಕೊಡ್ತೀನಿ. ಆ ಥರ ದೊಡ್ಡ ಯೂನಿಟ್ ಏರಿಯಾ ಸರ್ ನಮ್ಮದು, ಸಣ್ಣದಿಲ್ಲ. ಇಲ್ಲಿ ಬರೀ ಒಂದು ಮಾತ್ರ ನೋಡ್ತಾ ಇದ್ದೀರಾ, ಪಕ್ಕನೇ ನಮ್ಮದು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. ಇದು ಬೇಕು ಇಲ್ಲಿ ನೋಡಿ, ಸಾಫ್ಟ್ ಬೌನ್ಸ್ ಆಗ್ತಾ ಇದೆ. ಅವಾಗೆ ಮಾತಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಅವ್ರ ಹತ್ರ, ಯಾಕಂದ್ರೆ ಅವರು ಜಸ್ಟ್ ಒಂದು ಮಾತು ಹೇಳ್ಬಿಟ್ಟು ಹೋದ್ರು ನಂಗೆ. ನೋಡಿ ಎಂತ ಪ್ರೀಮಿಯಂ, ಇವೆಲ್ಲ ನೋಡಿದ್ರಾ? ಎಲ್ಲೂ ನೋಡಿದ್ರೆ ಚಾನ್ಸೇ ಇಲ್ಲ. ಆಮೇಲೆ ನೋಡಿ ಲೇಡೀಸ್ಗೆ ತುಂಬಾ ಇಷ್ಟವಾಗುವಂಥದ್ದು ಒಂದು ಜಾಗ ಇದೆ. ಯಾರು ಏನೇ ಮಾಡಿದ್ರು ಸರ್, ಮ್ಯಾಟ್ರಸ್ ಮೇಲೆ ಮಾತ್ರ ಪ್ರತಿಯೊಬ್ಬರು 8 ಅವರ್ ಇಲ್ಲ 7 ಅವರ್ 10 ಅವರ್ ಅದ್ರ ಮೇಲೆ ನಿದ್ದೆ ಮಾಡ್ತಾರೆ, ಇಲ್ಲ ಮಲಗ್ತಾರೆ, ರೆಸ್ಟ್ ತಾಣ್ತಾರೆ. ಸೊ ಯಾವ ಏಜ್ಗೆ ಯಾವ ಮ್ಯಾಟ್ರಸ್ ಯೂಸ್ ಮಾಡ್ಬೇಕು, ನಿಮ್ಗೆ ಯಾವ್ದು ಮಾಡ್ಬೇಕು, ನಿಮ್ಮ ಮಕ್ಕಳಿಗೆ ಯಾವ್ದು ಮಾಡ್ಬೇಕು, ನಿಮ್ಮ ಅಪ್ಪ ಅಮ್ಮ ಇದ್ರೆ ಯಾವ ಮ್ಯಾಟ್ರಸ್ ಫುಲ್ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಸರ್ ತ್ರಿಬಲರ್ ಅದು. ಆಕ್ಚುಲಿ ರಿಕ್ಲೈನರ್ ಅಂತಾರೆ ಒಂದೇ ಸೈಡ್ ಇರುತ್ತೆ, ಬರೀ ಇದು ಮಾತ್ರ ಓಪನ್ ಆಗ್ತಿರುತ್ತೆ ಕಾಲ ಹತ್ರ. ಇಲ್ಲಿ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಬೇರೆ ಬೇರೆ ಥರ ಆಪ್ಷನ್ ಇದೆ, ರಿಕ್ಲೈನರಲ್ಲೂ ಅಷ್ಟೇ, ಸೋಫಾಸಲ್ಲೂ ಅಷ್ಟೇ. ಸರ್ ಇನ್ನೊಂದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಆಯ್ತು ಅದ್ರ ಬಗ್ಗೆನೇ ಹೇಳ್ಬಿಡೋಣ. ಯಾಕಂದರೆ ಮ್ಯಾನ್ಯಲ್ ರಿಕ್ಲೈನರ್ ಬೇಕಂದ್ರೆ ಮ್ಯಾನ್ಯಲ್ ಇದೆ, ಮೋಟ್ರೋಯ್ಸ್ ಬೇಕಾದ್ರೆ ಮೆಟ್ರೋಯ್ಸ್ ಇದೆ, ರಿಮೋಟ್ ಸಿಸ್ಟಮ್ ಇದೆ, ಬಟನ್ ಸಿಸ್ಟಮ್ ಇದೆ, ಓಕೆನಾ, ತ್ರಿಬಲರ್ ಇದೆ. ಯಾವ ಥರ ಬೇಕಾದರೂ ಕೊಡ್ತೀವಿ. ಕಾರ್ನರ್ ಸೋಫನಲ್ಲಿ ರಿಕ್ಲೈನರ್ ಬೇಕಾ ಅದನ್ನು ಮಾಡಿಕೊಡ್ತೀವಿ. ಇನ್ನೊಂದು ಏನು ಗೊತ್ತಾ ಸರ್, ಆ್ಯಕ್ಚುಲಿ ಅಲ್ಲಿತ್ತು ಸೇಲ್ ಆಗಿದೆ ಕೂಲಿಂಗ್, ಅಂದರೆ ವಾಟರ್ ಬಾಟ್ಲಿ. ಇವಾಗ ನೀವು ವಾಟರ್ ಬಾಟ್ಲು ಕೂಲಿಂಗ್ ಆಗ್ತದೆ, ನಮ್ಮ ಸೋಫಾನಲ್ಲೇ ಕೂಲ್ ಆಗ್ತದೋ. ಕೋಲ್ಡ್ ವಾಟರ್ ಬೇಕಾ ನೀವು ಹೌದು ಕೂತ್ಕೊಂಡಿತ್ತಾಗೆ ಕೋಲ್ಡ್ ಮಾಡ್ಕೊಂಬೋದು ನೀರನ್ನ, ಹೌದಾ. ನಮ್ಮ ಸೋಫಾನಲ್ಲಿ ಅದೇ ಥರ ಎಲ್ಲ ಆಪ್ಷನ್ನು ಇಟ್ಟಿದ್ದೀವಿ ನಾವು, ಓಕೆನಾ. ನಮ್ಮ ಬೇರೆ ಬೇರೆ ಥರದ ಅಂದರೆ ಸರ್ ನಮ್ಮ ಮಾರ್ಕೆಟಲ್ಲಿ ಸಿಗೋದು ನಮ್ಮ ಹತ್ರ ಸಿಗೋದು ತುಂಬ ರೇರ್. ಯಾರನ್ನ ನಮ್ಮ ಹತ್ರ ಐಟಮ್ ಕಾಪಿ ಮಾಡಿದರೆ ಮಾರ್ಕೆಟಲ್ಲಿ ಸಿಗ್ಬೋದು. ಅಷ್ಟು ಬಿಟ್ಟರೆ ನಮ್ಮ ಕಾಪಿ ಆಗ್ಬಿಡ್ತದಂತೆ ಎಲ್ಲಾದ್ರೂ ನಾನು ಫೋಟೋನು ತೋರ್ಸೋಕೆ ಹೋಗಲ್ಲ, ವೀಡಿಯೋನು ಮಾಡೋಕ್ಕೆ ಹೋಗಲ್ಲ. ಕಸ್ಟಮರ್ ಬಂದ್ರೂ ಫೋಟೋ ತಗೊಳಕ್ಕೆ ನಮ್ಮದ್ರಲ್ಲಿ ಆಪ್ಷನ್ನೇ ಕೊಡಲ್ಲ ನಾವು, ಯಾಕಂತ ಹೇಳಿದ್ರೆ ಕಾಪಿ ಆಗ್ಬಿಡ್ತದೆ ಐಟಮ್ ಮಾರ್ಕೆಟಲ್ಲಿ ಅಂದ್ಬಿಟ್ಟು. ಅದಕ್ಕಾಗಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗಿಂದ ನಮ್ಮದೇ ಐಡಿಯಾ ಮೇಲೆ ಇವಾಗ ಯಾವುದೋ ಒಂದು ಸೋಫಾ ಫಸ್ಟ್ ಸ್ಟಾರ್ಟಿಂಗ್ ಒನ್ ಟೈಮ್ ಮಾಡಿದ್ವಿ ಅಂತ ಇಟ್ಕೊಂಡ್ರೆ ಅದೇನೋ ಕಂಫರ್ಟ್ ಬಂದಿಲ್ಲ ಸೋಫಾ ಅಂದರೆ ಯಾಕೆ ಕಂಫರ್ಟ್ ಬಂದಿಲ್ಲ, ಇನ್ ಕೇಸ್ ಐಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲ ಇದಕ್ಕೆ ತೈ ಹಂಪಾಗಬೇಕಾಗಿತ್ತಾ, ಬೇರೆ ಏನು ಸಾಫ್ಟಲ್ಲಿ ಕಡಿಮೆ ಇದೆಯಾ, ಏನು ಕಡಿಮೆ ಇದೆ ಅದನ್ನು ನೋಡಿ ಅಲ್ಲೇ ನಾವು ರೆಡಿ ಮಾಡ್ಕೊಡ್ತೀವಿ. ನಮ್ದು ಏನೇ ಇದ್ರು ಸರ್ ಸ್ಟಾರ್ಟಿಂಗ್ ಅದಕ್ಕಾಗಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಯಾವ ಥರ ಬೇಕು ಕ್ವಾಲಿಟಿಗೆ ತಕ್ಕಾಗೆ ಅದು ಕಂಫರ್ಟು ಹಂಗೆ ಇರಬೇಕಾಗ್ತದೆ. ಬರೀ ಕ್ವಾಲಿಟಿ ಮಾಡಿಬಿಟ್ರೆ ಆಗಲ್ಲ, ಅದಕ್ಕಾಗಿ ಕ್ವಾಲಿಟಿನೂ ಇರ್ತದೆ ಪ್ಲಸ್ ಕಂಫರ್ಟು ಇರ್ತದೆ. ಅದೇ ಥರ ಐಟಮ್ ನಾವು ರೆಡಿ ಮಾಡೋದು ಸರ್. ಸೊ ಹಾಯ್ ಗುರುಗಳೇ, ನಿಮ್ಮ ಮನೆಗೆ ಏನಾದರೂ ಸೋಫಾ ಸೆಟ್ ಬೇಕು, ಇಲ್ಲಾಂದರೆ ಕಾರ್ಟ್ ಬೇಕು, ಡೈನಿಂಗ್ ಟೇಬಲ್ ಬೇಕು, ಈ ಥರ ಯಾವುದೇ ರೀತಿ ಬೇಕು ಅಂದರೂ ಕೂಡ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಸೊ ಪರ್ಸ್ನಲಿ ನಾನು ನೋಡಿರೋದು ಇವತ್ತು ಏನಂತಂದರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶೋರೂಮ್ ಅಂತಲೇ ಹೇಳ್ಬೋದು ಇವ್ರದ್ದು. ಆ್ಯಂಡ್ ಇಲ್ಲಿರುವಂಥ ಕಲೆಕ್ಷನ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಫೀಚರ್ ಆಗಿರ್ಬೋದು, ಸೊ ನೀವು ಬೇರೆ ಕಡೆ ನೋಡಿದ್ರೆ ಸಿಗೋಲ್ಲ. ಯಾಕೆ ಅಂತಂದರೆ ಸೊ ಆ ಥರ ಕಲೆಕ್ಷನ್ ಮಾಡಿದ್ರೆ ಆ ಥರ ಕ್ವಾಲಿಟಿ ಇದೆ, ಆ ಥರ ಕ್ವಾಂಟಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ ಮ್ಯಾನುಫ್ಯಾಕ್ಚರ್ ಅಂತ ಸರ್ ಆವಾಗಲೇ ಹೇಳಿದ್ರು. ನೀವೇನಾದರೂ ಇಲ್ಲಿ ಬಂದಿದ್ದೀರಾ ಅಂತಂದರೆ ಸೋಫಾದಲ್ಲಿ ನೀವು ಈಗ ಇನ್ ಕೇಸ್ ಏನಾದ್ರೂ ನೀವು ಕಸ್ಟಮೈಸ್ ಮಾಡಿಸ್ಕೋಬೇಕು ನಿಮ್ಮ ಮನೆಗೆ ತಕ್ಕಂತೆ ಅಂತಂದರೆ, ಅಥವಾ ಕಲರ್ ತಕ್ಕಂತೆ ಬೇಕು ಅಂತಂದ್ರೂ ಕೂಡ ಮನೆ ಕಲರ್ಗೆ ಅದು ಕೂಡ ಮಾಡಿಕೊಡ್ತಾರೆ. A to Z ಸಿಕ್ಬಿಡುತ್ತೆ. ಇನ್ನೊಂದು ಸೊ ನೀವು ಇಮ್ಯಾಜಿನೇಷನು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಆ ಥರ ಸೋಫಾ ಸೆಟ್ಗಳನ್ನ ಪ್ರೀಮಿಯಮ್ ಆಗಿ ಕಸ್ಟಮೈಸ್ನ ಮಾಡ್ಕೋಬೋದು. ಸೊ ನೋಡಿದ್ರೆ ಫ್ರಿಜ್ ಥರ ಮೊದಲೇ ಇವಾಗೇನು ಫ್ರಿಜ್ ಥರ ಯೂಸ್ ಮಾಡ್ಕೋಬೋದಾ, ವಾಟರ್ ಬಾಟ್ಲು ಕೂಲ್ ಮಾಡ್ಕೊಳ್ಳೋ ಥರ ಸೋಫಾದಲ್ಲಿ ಅದು ಸಿಗುತ್ತಾ? ಸೊ ಸರ್ ಹೇಳ್ತಾ ಇದ್ದಾರೆ ಅದರ ಆಗುತ್ತೆ ಅಂತ. ಸೊ ಮಾಡಿಕೊಟ್ಟಿರೋದ್ರಿಂದ. ಸೊ ಆಮೇಲೆ ಇನ್ನೊಂದು ಕಲೆಕ್ಷನ್ ಅಂತ ನೋಡೋದಾದರೆ ಇವ್ರ ಹತ್ರ ಬನ್ನಿ ತೋರಿಸ್ತೀನಿ ಆ್ಯಂಡ್ ಯಾವ ಥರ ಕಲೆಕ್ಷನ್ ಇದೆ ಅಂತ. ಆ್ಯಂಡ್ ಇನ್ನೊಂದು ನೀವೇನಾದ್ರೂ ಕಾಸಿಲ್ಲ ಅಂದ್ರೂ ನಿಮ್ಮ ಸಿವಿಲ್ ಚೆನ್ನಾಗಿದೆ ಅಂತಂದರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ಜಸ್ಟ್ 4,000 ಡೌನ್ ಪೇಮೆಂಟ್ ಮಾಡೋದು ಸಿಗುತ್ತೆ, 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಆ್ಯಂಡ್ ಪೂರ್ತಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸರ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಜೋಕಾಲೆ ಅಂತ ಹೇಳ್ತೀವಿ, ಸೊ ಉಯ್ಯಾಲೆ. ಸೊ ಆ ಥರ ಸೊ ಇದು ಕೂಡ ಈ ಥರನೂ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಬೆಂಗಳೂರಲ್ಲೇ ನಿಮ್ಮದೇ ಅತಿ ದೊಡ್ಡ ಒಂದು ಶೋರೂಮ್ ಅಂತ ಹೇಳ್ಬೋದು ಫರ್ನಿಚರಲ್ಲಿ. ಯಾಕೆಂತಂದರೆ ಇಲ್ಲಿಂದ ಹಿಡಿದು ಸರ್ ಆಲ್ಮೋಸ್ಟ್ ನಾನು ನೋಡದೇ ಇರುವಂಥ ಡಿಸೈನ್ಸಲ್ಲಿ, ನೋಡದೇ ಇರುವಂಥ ಕ್ವಾಲಿಟಿಲಿ ನೋಡಿದ್ದೀನಿ ಡಿಸ್ಪ್ಲೇನಲ್ಲಿ ಅವ್ರಿಗೆ, ಓಕೆನಾ. ಆರ್ಡರ್ ಬಿಟ್ಟು ಡಿಸ್ಪ್ಲೇನಲ್ಲಿ 100 ಸೋಫಾ ಕಲೆಕ್ಷನ್ ಕೊಡ್ತೀನಿ, 100 ಮಂಚ ಕಲೆಕ್ಷನ್ ಕೊಡ್ತೀನಿ, 100 ಡೈನಿಂಗ್ ಬೇಕಾದ್ರೆ ಕಲೆಕ್ಷನ್ ಕೊಡ್ತೀನಿ. ಆ ಥರ ದೊಡ್ಡ ಯೂನಿಟ್ ಏರಿಯಾ ಸರ್ ನಮ್ಮದು, ಸಣ್ಣದಿಲ್ಲ. ಇಲ್ಲಿ ಬರೀ ಒಂದು ಮಾತ್ರ ನೋಡ್ತಾ ಇದ್ದೀರಾ, ಪಕ್ಕನೇ ನಮ್ಮದು ಇದೆ. ಹೌದು, ಆ್ಯಕ್ಚುಲಿ ಈ ಆಪಲ್ ವುಡ್ ಫರ್ನಿಚರ್ ಅಂತ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ ಸರ್. ಕ್ವಾಲಿಟಿ ಅಂದರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದರೆ ಕ್ವಾಲಿಟಿ ಅಂತ ಈ ಥರ ಹೆಸರು ಮಾಡಿಬಿಟ್ಟಿದ್ದೀವಿ. ಏನಕ್ಕಂದರೆ ಸರ್ ನಾವು ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಬರಲ್ಲ, ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆ ಬರಲ್ಲ. ಸುಮಾರು ಅಂಗಡಿಗಳವ್ರು ಬನ್ನಿ ಸರ್ ಹಂಗೆ ಮಾತಾಡ್ತೋಣ. ಸುಮಾರು ಅಂಗಡಿಗಳವ್ರು ಏನಂತ ಹೇಳಿದ್ರೆ ಸರ್ ನಾವು ಅದು ಗಿಫ್ಟ್ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ, ಅದು ಇದು 3,000ಕ್ಕೆ ಸೋಫಾ ಕೊಡ್ತೀವಿ, 5,000ಕ್ಕೆ ಕೊಡ್ತೀವಿ, 10,000ಕ್ಕೆ ಕೊಡ್ತೀವಿ ಅಂತಾರೆ. ನಮ್ಮ ಹತ್ರ ಆಪ್ಷನ್ನೇ ಇಲ್ಲ ಸರ್. ಏನಕ್ಕಂದರೆ ಸರ್ ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ಅದರಲ್ಲಿ ಐಟಮ್ ಹಾಕಿದ್ರೇ ಕ್ವಾಲಿಟಿ ಮಾಡೋಕ್ಕಾಗ ಸರ್. ನಾನು ಹೇಳ್ಬಿಟ್ರೆ ಕ್ವಾಲಿಟಿ ಬರಲ್ಲ ಅದು, ಓಕೆನಾ. ಒರಿಜಿನಲ್ ಅದು ಏನೇ ಐಟಮ್ ಆಗಿ ಸುಮ್ಮನೆ ಹಿಂಗೆ ತೋರಿಸಿ ಸರ್ ಸೋಫಾ ಅಂತ ಇದೆಯಲ್ಲ ಸರ್, ಇದ್ರೊಳಗಡೆ ನಾವು ಏನು ಕುಷನ್ ಹಾಕ್ತೀವಿ, ಏನು ವುಡ್ ಹಾಕ್ತೀವಿ, ಏನು ಥಿಕ್ನೆಸ್ ಹಾಕ್ತೀವಿ, ಏನು ಡೆನ್ಸಿಟಿ ಹಾಕ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದರಿಂದ ನಾನು ಕ್ವಾಲಿಟಿನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ, ಆಗೋದು ಇಲ್ಲ ಸರ್. ನಮ್ಮ ಐಟಮ್ ಹೆಸರು ಆಗಿರೋದೇ ಕ್ವಾಲಿಟಿಗಾಗಿ ಸರ್. ಓಕೆ, ಯಾವ್ಯಾವ ಥರ ಕ್ವಾಲಿಟಿ, ಯಾವ್ಯಾವ ಥರ ಸೋಫಾ ಇದೆ ತೋರಿಸ್ಬೋಣ ಸರ್. ಈಗ ಸೋಫಾಕ್ಕೆ ಕೆಲವೊಂದು ಹೆಸರಿರುತ್ತಲ್ಲ,
ಸೊ ಯಾವ್ಯಾವ ಈಗ ಲೆದರ್ ಸೀಟಲ್ಲಿ ಯೂಸ್ ಮಾಡಿರ್ತಾರೆ ಪ್ಯೂರಲ್ಲಿ, ಇನ್ನು ಕೆಲವರಲ್ಲಿ ಫ್ಯಾಬ್ರಿಕಲ್ಲಿ ಮಾಡಿರ್ತಾರೆ. ಸೊ ಈ ಥರ ನಿಮ್ಮ ಹತ್ರಲ್ಲಿ ಯಾವ್ಯಾವ ಥರ ಕ್ವಾಲಿಟೀಸ್ ಇದೆ ಸರ್? ಇದಾವೆ ಬೇಕಾದಂಗೆ ಇದಾವೆ. ಬಟ್ ನಾವೇನಂದ್ರೆ ಸರ್ ನೀವೆಲ್ಲ ತೋರ್ಸಕ್ ಹೋದ್ರೆ ನಮ್ದು ಕಾಪಿ ಆಗ್ಬಿಡ್ತದೆ ಮಾರ್ಕೆಟಲ್ಲಿ. ಹೌದು, ದಯವಿಟ್ಟು ಅದಕ್ಕಾಗಿ ನಾನು ಹೆಸರಲ್ಲಿ ನಾವು ಇಟ್ಕೊಂಡಿದೀವಿ ಒಂದೊಂದು ಸೋಪಾಗಿ. ಎಕ್ಸಾಂಪಲ್ ಅದೇ ಇವ್ರದೇ ಆದಂಥ ಒಂದು ಬ್ರ್ಯಾಂಡ್ ಇದೆ. ಸೊ ಆ ಬ್ರ್ಯಾಂಡ್ ಎಲ್ಲೂ ಬಿಟ್ಕೊಡಲ್ಲ, ನೀವು ಬಂದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಯಾವ ಥರ ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಬಟ್ ನಾನು ಪರ್ಸ್ನಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ, ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಒಂದು ಶೋರೂಮ್ನ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಅದೇ ರೀತಿ ಇಷ್ಟು ಕಲೆಕ್ಷನ್ ಕೂಡ ನೋಡೋಕ್ಕಾಗಲ್ಲ. ಸೊ ಇನ್ ಕೇಸ್ ಏನಾದರೂ ಕಸ್ಟಮೈಸ್ ಕೇಳಿದ್ದೀರಾ ಅಂತಂದರೆ ಸರ್, ಇವಾಗ ಎಕ್ಸಾಂಪಲ್ ಅವ್ರ ಮನೆಗೆ ಕಸ್ಟಮೈಸ್ ಕೇಳ್ತಾರೆ, ಸೈಜ್ ಇಷ್ಟರಲ್ಲೇ ಬೇಕು ಈ ಥರ ಎಲ್ಲ ಕೇಳ್ತಾರೆ, ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇದರಿಂದ ಆರಾಮಾಗಿ ಮಾಡ್ಬೋದಲ್ವಾ ಸರ್? ಖಂಡಿತ. ನಾವು ಕಸ್ಟಮೈಸಲ್ ಕಿಂಗ್ ನಾವು. ಯಾಕಂತ ಹೇಳ್ತೀನಿ ಕೇಳಿ ಸರ್, ಕಸ್ಟಮರ್ ಬಂದು ಒಂದು ಬುಕ್ ಮಾಡಿಬಿಟ್ರೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಅದಕ್ಕೆ ಮೊದಲು ಇನ್ನೊಂದು ಹೇಳ್ಬಿಡ್ತೀನಿ ಕಸ್ಟಮರ್ಗೆ. ವಿಡಿಯೋನಲ್ಲಿ ನೋಡ್ಬಿಟ್ಟು ಫೋನ್ ಮಾಡಿ ಸರ್ ನನಗೆ ಸೋಫಾ ಎಷ್ಟು ರೇಟು ಇದು ಕಳಿಸ್ಕೊಡಿ ಅನ್ನೋದಕ್ಕಿಂತ ಒಂದು ಸರಿ ಬನ್ನಿ ಸರ್, ಒಂದು ಸರಿ ಬನ್ನಿ, ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ನಿಮ್ಮ ಕಂಫರ್ಟ್ ಚೆಕ್ ಮಾಡಿ. ಫೋಟೋನಲ್ಲಿ ಅವೆಲ್ಲ ಗೊತ್ತಾಗಲ್ಲ. ಬರೀ ನೀವು ಮೇಲೆಯಿಂದ ಕಲರ್ ನೋಡ್ಬೋದೇನು, ಬೇರೆ ಏನು ನೋಡೋಕ್ಕಾಗಲ್ಲ ಫೋಟೋನಲ್ಲಿ. ಒಂದು ಸರಿ ಬಂದು ಚೆಕ್ ಮಾಡಿ ನಿಮ್ಮ ಕ್ವಾಲಿಟಿ ನೋಡಿ ತಗೊಂಡೋಗಿ. ಏನಕ್ಕಾಗಿ ಇಷ್ಟು ಹೇಳ್ತೀನಿ ಸರ್, ಬೇರೆ ಅಂಗಡಿಗಳವ್ರು ಯಾರು ಹೇಳಲ್ಲ. ಯಾಕಂದರೆ ಸರ್ ಅವ್ರ ಒಳಗಡೆನೇ ಯಾರೋ ಒಂದು ಅಂಗಡಿ ಅವ್ರ ಒಳಗಡೆ ಏನು ಕ್ವಾಲಿಟಿ ಹಾಕಿದ್ದೀವಿ, ಏನು ಇಲ್ಲಿಗೆ ಬಂದರೆ ಅವ್ರ ಕಸ್ಟಮರ್ಗೆ ಗೊತ್ತಾಗ್ಬಿಡ್ತದೇನೋ, ನನಗೆ ಭಯನೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ಯಾಕಂದರೆ ನಮ್ಮದು ಐಟಮ್ ಆ ಥರ ಇದೆ ಸರ್, ಅದರಿಂದ ಚಾಲೆಂಜ್ ಮಾಡ್ತೀನಿ. ಅದರಿಂದ ದಯವಿಟ್ಟು ಒಂದು ಸರಿ ಬನ್ನಿ, ಒಂದು ಅರ್ಧ ಗಂಟೆ 1 ಅವರ್ 2 ಅವರ್ ಟೈಮ್ ಮಾಡ್ಕೊಂಡು ಇಲ್ಲಿ ಗಂಟೆ ಬನ್ನಿ. ನಾವೇ ಈ ಕಡೆಯಿಂದ ಪ್ರೀ ಡೆಲಿವರಿ ನಾನೇ ಮಾಡಿಸ್ಕೊಡ್ತೀನಿ ಸರ್. ಇಡೀ ಬೆಂಗಳೂರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ ನಮ್ಮದು. ಅದರಿಂದ ಒಂದು ಸರಿ ಒಂದು ಅರ್ಧ ಗಂಟೆ 2 ಅವರ್ ಟೈಮ್ ತಗೊಂಡು ಬಂದು ಸೆಲೆಕ್ಟ್ ಮಾಡಿ ತಗೊಂಡೋಗಿ ಅಂತ ಹೇಳ್ತೀನಿ. ಎರಡನೇದಾಗಿ ಇನ್ನೊಂದೇನೋ ಹೇಳಿದ್ರೆ ನೀವು ಇವಾಗ ಏನಂದರೆ ಸರ್ ಸೈಜು ಇನ್ನೊಂದು ಮತ್ತೊಂದು ನಾನು ಹೇಳಿದ್ನಲ್ಲ, ಕಸ್ಟಮೈಸಲ್ಲಿ ನಾವು ಕಿಂಗು. ಯಾವ ಥರ ಅಂತ ಹೇಳಿದ್ರೆ ನೀವು ಬಂದು ಒಂದು ಸೋಫಾ ಇದು ಬುಕ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಹೋಗ್ತದೋ ಇಲ್ಲೋ, ನಿಮ್ಮ ಸ್ಟೆಪ್ಸ್ ಚಿಕ್ಕದಾಗಿರ್ಬೋದು, ಇಲ್ಲ ಡೋರ್ ಚಿಕ್ಕದಾಗಿರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಕೂತ್ಕೊಂತದೋ ಈ ಸೋಫಾ. ಇವಾಗ ಕಾರ್ನರ್ ಸೋಫಾಗಳು ಈ ಕಡೆ ತೋರಿಸಿ ಸರ್, ಇಷ್ಟು ದೊಡ್ಡದ ಸೋಫಾ ಇರ್ತದೆ. ಎಕ್ಸಾಂಪಲ್ ಹಿಂಗೆ ಈ ಕಡೆ ಬನ್ನಿ ಸರ್, ಇಲ್ಲಿಂದ ಇಷ್ಟು ದೊಡ್ಡದ ಸೋಫಾ ಇದೆ, ಇದು ನಿಮ್ಮ ಮನೆಯಲ್ಲಿ ಕೂತ್ಕೊಂತದೋ ಇಲ್ಲ, ನಿಮಗೆ ಡೌಟ್ ಇದ್ದರೆ ಒಂದು ಸರಿ ನನಗೆ ಇಂಪರ್ಮ್ ಮಾಡಿದ್ರೆ ಸಾಕು ಸರ್. ನಾವೇ ನಿಮ್ಮ ಮನೆಗೆ ಕಳಿಸಿ ಮೆಜರ್ಮೆಂಟ್ ಮಾಡಿ ಆ ಮೆಜರ್ಮೆಂಟ್ಗೆ ತಕ್ಕ ನಾವು ಮಾಡಿಕೊಡ್ತೀವಿ. ಅದಕ್ಕೆಲ್ಲ ಯಾವುದೂ ಚಾರ್ಜ್ ಮಾಡಲ್ಲ. ಬಟ್ ನೀವು ಹೇಳ್ಬೇಕು, ನೀವು ಹೇಳಿದ್ರೆ ನಮಗೆ ಗೊತ್ತಾಗೋದು. ನಿಮ್ಗೆ ಐಡಿಯಾ ಇದ್ದರೆ ಓಕೆ, ಐಡಿಯಾ ಇಲ್ಲ ಅಂದರೆ ಖಂಡಿತ ಅವೆಲ್ಲ ನಾವೇ ಮಾಡಿಕೊಡ್ತೀವಿ. ಬಟ್ ನಮ್ಗೆ ಹೇಳ್ಬೇಕು, ಒಂದು ಮಾತು ನಮ್ಗೆ ಹೇಳಿದ್ರೆ ಅದು ಎಷ್ಟೇ ದೂರ ಇರಲಿ ಬೆಂಗಳೂರಲ್ಲಿ, ಬೆಂಗಳೂರೆಲ್ಲ ಸರ್ ಎಲ್ಲಿ ಬೇಕಾದ್ರೂ ಇರಲಿ, ಅದನ್ನೆಲ್ಲ ನಾನು ನೋಡ್ಕೊಂತೀನಿ ಸರ್. ಏನಂತ ಹೇಳಿದ್ರೆ ಒಂದು ಮೆಜರ್ಮೆಂಟ್ ಕಳ್ಸೋದಿರ್ಬೋದು, ಮೆಜರ್ಮೆಂಟ್ ಮಾಡೋದಿರೋ, ಅವೆಲ್ಲ ಯಾವುದು ಚಾರ್ಜು ಇಲ್ಲ ಸರ್. ಓಕೆ. ಸೊ ಇದು ಸೋಫಾ ಅಂತ ಮಾತ್ರ ಅಲ್ಲ, ರಿಕ್ಲೈನರ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದೇ ಮೊದಲೇ ಹೇಳ್ದಂಗೆ ಕಾರ್ಡ್ಸ್ಗಳಾಗಿರ್ಬೋದು, ಎಲ್ಲ ಥರ ನಿಮ್ಮ ಹತ್ರ ಸಿಕ್ಬಿಡುತ್ತಲ್ವ ಸರ್? ಸರ್ ಎಲ್ಲ ಐಟಮ್ ಅಂದರೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಫರ್ನಿಚರು A to Z ಅಂತೀವಿ ನಾವು. ಅಂದರೆ ನಿಮ್ಗೇನು ಬೇಕೋ, ಕಾರ್ನರ್ ಸೋಫಾ ಆಗಿರ್ಬೋದು, 3-3-1-1 ಆಗಿರ್ಬೋದು, ಬರೀ 3 ಸೀಟ್ರ್ ಬೇಕಾ, ಇಲ್ಲ 3-2 ಡಿವೈಡರ್ ಬೇಕಾ, ರೆಕ್ಲೈನರ್ ಬೇಕಾ, ಸೋಫಾ ಕಮ್ ಬೆಡ್ ಬೇಕಾ, ಮಂಚಾಗ್ಲಿ ಬೇಕಾ, ಹಾಸಿಗೆ ಬೇಕಾ, ನಿಮ್ಗೆ ಯಾವ ಥರ ಆದರೂ ಕೇಳಿ ಸರ್. ಚಿಕ್ಕ ಐಟಮ್ನಿಂದ ದೊಡ್ಡ ಐಟಮ್ವರೆಗೂ ರೆಕ್ಲೈನರ್ ಸೋಫಾಸ್ ಬೇಕಾ, ಟೀಕುಡ್ ಸೋಫಾ ಬೇಕಾ, ಶೀಶಮ್ ಬೇಕಾ, ನಿಮ್ಗೆ ಯಾವ ಥರ ಆದರೂ ಕೇಳಿ ಸರ್. ಆ ಥರ ಪ್ರತಿಯೊಂದು ಐಟಮು ಇಟ್ಟಿದ್ದೀವಿ, ಪ್ರತಿಯೊಂದು ಐಟಮು ರೆಡಿ ಮಾಡಿಕೊಡ್ತೀವಿ ಸರ್. ಇದೇನು ಸರ್ ಇದು ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಇದು ಸರ್? ಅದು ಮಸ್ಕ್ಯೂಟೋಸ್ಗೆ ನಡುವೆ ಡೆಂಗ್ಯೂ ಅದು ಇದು ಅಂತ ಭಯ ಬೀಳ್ತಾರಲ್ಲ, ಇದು ಜಸ್ಟ್ ಸೊಳ್ಳೆ ಪರ್ದ ಹಾಕ್ಯನಕ್ಕೆ, ಮೆಸ್ ಹಾಕ್ಯನಕ್ಕೆ ತುಂಬ ಈಸಿ ಇರ್ತದೆ, ಏನು ಮಾಡೋಷ್ಟಿರಲ್ಲ. ಅದ್ರ ಮೇಲೆ ಹಾಕಿ ಜಸ್ಟ್ ಹಾಕೋದು, ಮಲ್ಗೋದಷ್ಟೇ. ಓಕೆ. ನೀವು ಯೂಸ್ ಪ್ಯೂರ್ ಟೀಕುಡ್ ಅಲ್ಲಿ ಇದೆ ಸರ್. ಅದನ್ನು ಪ್ಯೂರ್ ಟೀಕುಡ್ ಅಲ್ಲಿ. ಕೆಲವರೆಲ್ಲ ಹೇಳ್ತಾರಲ್ಲ ಸರ್, ಇದು ಎಷ್ಟು ವರ್ಷ ವಾರಂಟಿ ಬರ್ತದ, 3 ವರ್ಷ ಬರ್ತದ, 5 ವರ್ಷ ಬರ್ತದ ಸರ್. ಲೈಫ್ ಟೈಮ್ ವಾರಂಟಿ ರೈಟಿಂಗಲ್ಲಿ ಬರೆದು ಕೊಡ್ತೀನಿ. ಅದರಲ್ಲಿ ಯಾವತ್ತೂ ಹುಳ ಬರೋದೇ ಇಲ್ಲ, ರೈಟಿಂಗಲ್ಲಿ ಬರೆದು ಕೊಡ್ತೀನಿ. ಯಾಕಂದ್ರೆ ಸರ್ ನಾವು ಮಾಡಿರೋ ಮ್ಯಾನುಫ್ಯಾಕ್ಚರಿಂಗು ನಮ್ಗೆ ಐಡಿಯಾ ಇರ್ತದೆ. ಇವಾಗ ಯಾವುದೋ ಒಂದು ಐಟಮ್, ಇವಾಗ ಎಕ್ಸಾಂಪಲ್ ಈ ಕಡೆ ತೋರಿಸಿ ಸರ್, ಇದ್ರದ್ದೇ ಅಂತ ಹೇಳ್ಬಿಡ್ತೀನಿ. ಎಲ್ಲ ಸೋಫಾ ಎಕ್ಸ್ಪ್ಲೈನ್ ಮಾಡೋದು ಬೇಡ ಸರ್. ಒಂದು ಸೋಫಾ ಹೇಳ್ತೀನಿ, ಈ ಸೋಫಾಗೆ ನಾವು ಏನು ಡೆನ್ಸಿಟಿ ಕುಷನ್ ಹಾಕಿದ್ದೀವಿ, ಏನು ವುಡ್ ಹಾಕಿದ್ದೀವಿ, ಅದು ಎಷ್ಟು ವರ್ಷ ಬರ್ತದೆ ಅಂತ ನಮಗೆ ಗೊತ್ತಿರ್ತದೆ. ಅದಕ್ಕೆ ಕಸ್ಟಮರು ಅವ್ರು ಯಾವ ಥರ ಕೇಳ್ತಾರೆ ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗ್ತಾರೆ. ಅವ್ರು ಯಾವ ಥರ ವುಡ್ಸ್ ಹೇಳ್ತಾರೆ, ಯಾವ ಥಿಕ್ನೆಸ್ ಕೇಳ್ತಾರೆ, ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗ್ತದೆ. ಓಕೆ. ಸೊ ಇನ್ನು ಕೆಲವರು ಕುತ್ಕೊಳ್ಬೇಕಾದ್ರೆ ಆಡು ಇಲ್ಲ ಸ್ಮೂತ್ ಆಗಿರಲಿ ಅಂತ ಕೇಳ್ತಾರೆ. ಆಡಾಗಿದ್ರೆ ಓಕೆ, ಸ್ಮೂತ್ ಆಗಿದ್ರೆ ಫುಲ್ಲು ಕೆಲವೊಂದು ಕಡೆ ನಾವು ನೋಡಿರ್ತೀವಿ ಲೋಕಲ್ಸಲ್ಲೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿರೋ ಕಡೆ ಫುಲ್ಲು ಗುಂಡಿ ಥರನೇ ಆಗ್ಬಿಟ್ಟಿರುತ್ತೆ. ಹೌದು ಸರ್, ಖಂಡಿತ ಗುಂಡಿ ಥರ. ಮತ್ತೆ ಆ ಥರ ಸರ್ ನಾನು ಅದೇ ಹೇಳೋದು, ನಾನು ಹೇಳ್ಬಿಟ್ರೆ ಅದು ಕ್ವಾಲಿಟಿ ಬರಲ್ಲ ಸರ್. ಅದರಲ್ಲಿ ಹಾಕ್ಬೇಕು ಮೆಟೀರಿಯಲ್, ಏನು ಮೆಟೀರಿಯಲ್ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಸಾಫ್ಟ್ ಮಾಡ್ಬೋದು, ಆಡು ಮಾಡ್ಬೋದು ಸರ್, ಪ್ರತಿಯೊಂದು ನಮ್ಮ ಕೈಯಲ್ಲಿದೆ. ಯಾಕಂದರೆ ನಾನು ಸರ್ ಇವತ್ತು ನಿನ್ನೆ ನಾನು ಈ ಫೀಲ್ಡಿಗೆ ಬಂದವನಲ್ಲ. ಎರಡನೇದ ನಾನು ಅಂಗಡಿ ಮಾಡ್ಕೊಂಡು ಏನು ಗೊತ್ತಿಲ್ಲದಿರೋ ಈ ಫೀಲ್ಡಿಗೆ ಬಂದಿಲ್ಲ. ನಾನು ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿರೋದು. ಅದರಿಂದ ಇದ್ರೊಳಗಡೆ ಏನು ಹಾಕಿರಿ, ಎಕ್ಸಾಂಪಲ್ ಸಾಫ್ಟ್ ಬೇಕು, ಇಲ್ಲಿ ನೋಡಿ ಸಾಫ್ಟ್ ಬೌನ್ಸ್ ಆಗ್ತಾ ಇದೆ. ಏನಕ್ಕಂತ ನಾನು ಹೇಳ್ತೀನಿ ಸರ್, ಒಳಗಡೆ ನಾವು ಆಡ್ ಕುಷನ್ ಹಾಕಿದ್ದೀನಿ, ಅದ್ರ ಮೇಲೆ ಸಾಫ್ಟ್ ಕುಷನ್ ಹಾಕಿದ್ದೀನಿ. ಯಾಕಂದರೆ ಇಮಿಡಿಯೇಟ್ ನಾವು ಒಂದೇ ಸಾರಿ ಸಾಫ್ಟ್ ಕುಷನ್ನು ಇಲ್ಲ ಡೆನ್ಸಿಟಿ ಕಡಿಮೆ ಮಾಡೋದು ಇಲ್ಲ ಸ್ಪ್ರಿಂಗ್ ಹಾಕೋದು ಆ ಥರ ಎಲ್ಲ ಮಾಡಿದರೆ ಏನಂತಂದರೆ ಬೇಗ ಹಾಳಾಗ್ಬಿಡ್ತಾವೆ.
ನಾವು ಆ ಥರ ಮಾಡಲ್ಲ. ಹಾರ್ಡ್ ಕುಷನ್ನು ಇದೆ, ಅದ್ರ ಮೇಲೆ ಸಾಫ್ಟ್ ಯೂಸ್ ಮಾಡಿದ್ವಿ. ಅದರಿಂದ ಏನಾಗ್ತದೆ, ಸ್ಟಾರ್ಟಿಂಗ್ ನಿಮ್ಗೆ ಸಾಫ್ಟ್ ಇದೆ, ಹೋಗ್ತಾ ಹೋಗ್ತಾ ಒಳಗಡೆ ಏನು ಹಾಡಿದೆ ಅದು ಸಾಫ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಅದರಿಂದ ಕಂಫರ್ಟ್ ಹಂಗೆ ಇರ್ತದೆ. ಸೋಫಾ ಬೇಕು ಫುಲ್ ಹಾಡು, ಅದನ್ನು ಮಾಡ್ಕೊಡೋಕೆ ರೆಡಿ ಇದೀವಿ. ಮೀಡಿಯಮ್ ಬೇಕು, ಅದನ್ನು ರೆಡಿ ಇದೀವಿ. ಫುಲ್ ಸಾಫ್ಟ್ ಬೇಕು ಸರ್, ಕಸ್ಟಮೈಸ್ ಯಾವ ಥರ ಆದರೂ ಕೇಳಲಿ ಸರ್. ಕಸ್ಟಮೈಸ್ ಕೇಳಿದರೆ ಇವಾಗ ತಾನೇ ನೀವು ಜಸ್ಟ್ ಬಂದಾಗ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ಆಫೀಸಲ್ಲಿ. ಅವ್ರ ಕಸ್ಟಮರೇ, ಅವ್ರು ಆಲ್ರೆಡಿ ಸೋಫಾ ಬೆಳಿಗ್ಗೆ ಡೆಲಿವರಿ ಆಗಿದ್ದವ್ರು, ಅವ್ರು ಬಂದಿದ್ದು. ಜಸ್ಟ್ ಅವ್ರು ನೀವು ಅವಾಗೆ ಮಾತಾಡಿರಿ ಇನ್ನೂ ಚೆನ್ನಾಗಿತ್ತು ಅವ್ರ ಹತ್ರ. ಯಾಕಂದರೆ ಅವರು ಜಸ್ಟ್ ಒಂದು ಮಾತು ಹೇಳ್ಬಿಟ್ಟು ಹೋದ್ರು ನಂಗೆ, ಸರ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಸರ್, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಸರ್ ಸೋಫಾ ಅಂತ. ಇದೇನೇ ಸರ್ ನಾವು ಎಕ್ಸ್ಪೆಕ್ಟ್ ಮಾಡೋದು, ಅದನ್ನೇ ಕಸ್ಟಮರ್ ಒಂದು ಫೀಡ್ಬ್ಯಾಕ್ ಕೊಡ್ತಾರಲ್ಲ, ಅದರಿಂದ ನಮ್ಗೆ ಇನ್ನೇನು ಅನ್ನಿಸ್ತದೆ, ನೆಕ್ಸ್ಟ್ ಐಟಮ್ ಮಾಡಿದ್ರೆ ಇನ್ನೂ ಸ್ವಲ್ಪ ಒರಿಜಿನಲ್ ಮಾಡೋಣ, ಈ ಥರ ಬರ್ತದೆ ನಮಗೆ. ಸೊ ವಾರ್ಡ್ರೋಬ್ಗಳು ಕೂಡ ನೋಡ್ತಾ ಇರ್ಬೋದು. ಇದು ನಿಮಗೆ ಒಳ್ಳೆ ಪ್ರೀಮಿಯಮ್ ಗ್ರೇ ಕಲರಲ್ಲಿ ಇರ್ಬೋದು, ಅಥವಾ ನೀವು ಕೇಳುವಂಥ ಕಲರಲ್ಲೂ ಕೂಡ. ಸರ್ ಇದು ಕಲರ್ ಅಂತ ಬಂದರೆ ವುಡ್ ಡಿಸೈನಲ್ಲಿದೆ, ಗ್ರೇ ಕಲರಲ್ಲಿದೆ. ಸೊ ನೀವು ಯೂನಿಕಾಗಿ ಏನಾದ್ರು ಬೇರೆ ಥರ ಮಾಡ್ಬೋದಾ ಕಲರ್? ಖಂಡಿತ ಮಾಡ್ಕೊಡ್ತೀವಿ ನಿಮ್ಗೆ. ಯಾಕಂದರೆ ಇಂಜಿನಿಯರಿಂಗ್ ವುಡ್ಡಲ್ಲಿ ಬೇಕಾ ಅದು ಮಾಡ್ತೀವಿ, ಪ್ರೀ ಲ್ಯಾಮಿನೇಷನಲ್ಲಿ ಬೇಕಾ ಅದನ್ನು ಮಾಡ್ತೀವಿ, ಪ್ಲಸ್ ಇಂಟೀರಿಯರ್ ಸಮೇತ ನಾವು ಮಾಡ್ತೀವಿ ಸರ್. ಈ ಪ್ರತಿಯೊಂದು ಪ್ಲೈವುಡ್ಡಲ್ಲಿ ಬೇಕಾ, ವುಡ್ಡಲ್ಲಿ ಬೇಕಾ, ಇಂಟೀರಿಯರ್ ನಿಮ್ಮ ಮನೆಗೆ ಯಾವ ಥರ ಬೇಕು ಇಲ್ಲೇ ರೆಡಿನೇ ಸಿಗೋದಲ್ಲ ಸರ್. ನಿಮ್ಮ ಮನೆಗೆ ಬಂದು ಇಂಟೀರಿಯರ್ ನಾವು ಮೆಜರ್ಮೆಂಟ್ ಮಾಡಿ ಅಲ್ಲೇ ಕೆಲಸನೂ ಮಾಡಿಸ್ಕೊಡ್ತೀವಿ. ಓಕೆ, ಇದೆಲ್ಲ ವಾರಂಟಿ ಎಲ್ಲ ಹೆಂಗೆ ಸರ್ ಇದು? ಖಂಡಿತ ಸರ್, ಪ್ರತಿಯೊಂದು ಒಂದೊಂದು ಬೋರ್ಡ್ಗೂ ವಾರಂಟಿ ಬೇರೆ ಬೇರೆ ಥರ ಇದೆ. ನಾನು ವಾರಂಟಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಯಾಕಂದರೆ 5 ವರ್ಷ ವಾರಂಟಿ ಇರೋದು ಇದೆ, 10 ವರ್ಷ ವಾರಂಟಿ ಇರೋದು ಇದೆ, ಲೈಫ್ ಟೈಮ್ ವಾರಂಟಿ ಇರೋದು ಇದೆ. ಬಟ್ ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಏನು ಸರ್ ಡಿಫ್ರೆಂಟ್ ಆಗಿದೆ ಇದು? ಸ್ಲೈಡಿಂಗ್ ಸರ್, ಸ್ಲೈಡಿಂಗ್ ವಾರ್ಡ್ರೋಬ್ ಅದು. ನಾನು ಡೋರ್ ಅನ್ಕೊಂಡ್ಬಿಟ್ಟೆ. ಇಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಇದು. ಸೂಪರ್ ಆಗಿದೆ ಸ್ಲೈಡ್ ನೋಡಿ, ಎಂಥ ಪ್ರೀಮಿಯಂ. ಇವೆಲ್ಲ ನೋಡಿದ್ರಾ? ಎಲ್ಲೂ ನೋಡಿದ್ರೆ ಚಾನ್ಸೇ ಇಲ್ಲ. ಆಮೇಲೆ ನೋಡಿ, ಲೇಡೀಸ್ಗೆ ತುಂಬ ಇಷ್ಟವಾಗುವಂಥದ್ದು ಒಂದು ಜಾಗ ಇದೆ, ಯಾಕೆ ರೆಡಿ ಆಗಬೇಕು, ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಇದರಲ್ಲೂ ಕೂಡ ನಿಮಗೆ ಕಸ್ಟಮೈಸಲ್ಲಿ ಸಿಗುತ್ತೆ. ಆ್ಯಂಡ್ ಎಷ್ಟು ಹೈಟಲ್ಲಿ ಬೇಕು ಎಲ್ಲ ಸಿಗುತ್ತೆ. ಚೆನ್ನಾಗಿದ್ದೀನಲ್ಲ? ಕಮೆಂಟ್ಸಲ್ಲಿ ಮಾಡಿ. ಓಕೆ, ಸೊ ಇವಾಗ ಡೈನಿಂಗ್ ಟೇಬಲ್ಗೆ ನೋಡೋದಾದರೆ ಸರ್, ನೀವು ಡೈನಿಂಗ್ ಟೇಬಲ್ ಯೂಸ್ ಮಾಡಿರೋ ವುಡ್ಡೆಲ್ಲ ಯಾವುದು ಹೇಳ್ಬೋದಾ? ಖಂಡಿತ ಹೇಳ್ತೀವಿ ಸರ್. ಅದರಲ್ಲೇನು ಅಲ್ಲ ಸರ್, ವುಡ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಹೇಳಕ್ಕೆ ನನಗೊಂದು ಸ್ವಲ್ಪನೂ ಭಯ ಇಲ್ಲ ಸರ್. ಏನಕ್ಕೆ ಅಂತ ಹೇಳಿದ್ರೆ ನಾನು ಚಾಲೆಂಜ್ ಮಾಡಿ ಬದುಕ್ತಾನೆ ಒಂದು ಸ್ವಲ್ಪ ಫರ್ನಿಚರಲ್ಲಿ. ಕೆಲವರು ಹೇಳಲ್ಲ ಅದಕ್ಕೆ. ಇಲ್ಲ, ನಾನು ಆ ಥರ ಇಲ್ಲ ಸರ್. ಅದಕ್ಕೇನು ಹೇಳೋದು, ನಮ್ಮ ಹತ್ರ ಎಲ್ಲ ಆಪ್ಷನ್ನು ಇಟ್ಟಿದ್ದೀವಿ. ನಿಮ್ಗೆ ಯಾವ ಥರ ವುಡ್ ಬೇಕು ನೀವು ಹೇಳಿ. ಯಾಕಂದರೆ ಇವಾಗ ಟೀಕ್ ವುಡ್ ಬೇಕಾ, ಟೀಕ್ ವುಡ್ ಇದ್ದೀವಿ, ಶೀಶಮ್ ವುಡ್ ಬೇಕಾ, ಶೀಶಮ್ ವುಡ್ ಇದೆ, ರೋಸ್ ವುಡ್ ಬೇಕಾ ಅದು ಇದೆ, ಬೇಡ ಪ್ಲೈವುಡ್ಡಲ್ಲಿ ಮಾಡಿಕೊಡ್ಬೇಕಾ ಅದನ್ನು ಇದೆ, ಬೇರೆ ಬೇರೆ ಥರ ಆಪ್ಷನ್, ಅರ್ಕೇಷನಲ್ಲಿ ಬೇಕಾ ಅದು ಇದೆ ಸರ್. ಒಂದು ಸೋಫಾನ ಎಕ್ಸಾಂಪಲ್ ಅಂತ ಹೇಳ್ಕೊಂಡ್ರೆ ನಾನು ಹೇಳ್ಬಿಡ್ತೀನಿ, ಅವಾಗಲೇ ಹೇಳಿಲ್ಲ ಅನ್ಸುತ್ತೆ. ಒಂದು ಸೋಫಾಗೆ ಸರ್ ನೀಮ್ ವುಡ್ ಬೇಕಾದ್ರೆ ಹಾಕ್ಕೊಡ್ತೀವಿ, ಪೈನ್ ವುಡ್ ಬೇಕಾದ್ರೂ ಹಾಕ್ಕೊಡ್ತೀವಿ, ಓಕೆನಾ, ಒಂದೇ ಬೇಕಾದ್ರೆ ಹಾಕ್ಕೊಡ್ತೀವಿ, ಟೀಕ್ ವುಡ್ ಬೇಕಾ ಅದರಲ್ಲಿ ಮಾಡ್ಕೊಡ್ತೀವಿ, ರೋಸ್ ವುಡ್ ಬೇಕಾ ಅದರಲ್ಲಿ ಮಾಡ್ಕೊಡ್ತೀವಿ. ಬಟ್ ನೀವು ಯಾವುದು ಸೆಲೆಕ್ಷನ್ ಮಾಡ್ತೀರಾ, ಯಾವ ವುಡ್ ಸೆಲೆಕ್ಷನ್ ಮಾಡ್ತೀರಾ, ಯಾವ ಡೆನ್ಸಿಟಿ ಕುಷನ್ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡೋದೇ ಮೇನ್. ನಾನು ಹೇಳ್ಬಿಟ್ರೆ ಬರಲ್ಲ, ಎಲ್ಲ ಥರ ಆಪ್ಷನ್ ನಾವು ಇಟ್ಟಿದ್ದೀವಿ, ಓಕೆನಾ. ಇವಾಗ ಸರ್ ಎಕ್ಸಾಂಪಲ್, ಇವಾಗ ಸಿಲ್ವರ್ ತಗೊಂಡ್ರೆ ಸಿಲ್ವರು, ಗೋಲ್ಡ್ ತಗೊಂಡ್ರೆ ಗೋಲ್ಡ್, ಅದು ಬೇರೆ ಇದು ಬೇರೆ ಅಲ್ವಾ. ಅದ್ರ ವ್ಯಾಲ್ಯೂ ಅದಕ್ಕಿರ್ತದೆ, ಇದ್ರ ವ್ಯಾಲ್ಯೂ ಇದಕ್ಕಿರ್ತದೆ. ಹಾಗೆ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಬಟ್ ಎಲ್ಲ ಆಪ್ಷನ್ ನಾವು ಇಟ್ಟಿದ್ದೀವಿ. ಓಕೆ, ಸೊ ನೋಡ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಹತ್ರ ಮ್ಯಾಟ್ರೆಸ್ ಕೂಡ ಸಿಗುತ್ತಲ್ಲ ಸರ್? ಇವ್ರ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅಂದರೆ A to Z ಇದು ತಗೊಳ್ಳೋಂಗಿಲ್ಲ ಅಂತಿಲ್ಲ. ಕೆಲವು ಕಡೆ ಕಾಟ್ ಮಾತ್ರ ಇರುತ್ತೆ, ಡೈನಿಂಗ್ ಟೇಬಲ್ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಮ ಮ್ಯಾಟ್ರೆಸ್ಸು ಕೂಡ ಸಿಕ್ಬಿಡುತ್ತೆ. ಮ್ಯಾಟ್ರಸ್ಸು ಸಿಕ್ಬಿಡ್ತದಲ್ಲ ಸರ್. ಮ್ಯಾಟ್ರಸ್ ಇವಾಗ ಒಂದು ಅಂಗಡಿಗೆ ಹೋಗ್ಬಿಟ್ರೆ ಅವ್ರಿಗೆ ಒಂದೇ ಮ್ಯಾಟ್ರಸ್ಸು, ಒಂದೇ ಥರ ಬ್ರ್ಯಾಂಡು ಆ ಥರ ಇರ್ತದೆ. ನಮ್ದು ಹಂಗಿಲ್ಲ. ನಾನು ಹೇಳ್ತೀನಿ, ನಿಮಗೆ ಸ್ಲೀಪೆಲ್ ಬೇಕಾ, ಸ್ಲೀಪೆಲ್ ಕೊಡ್ತೀನಿ, ರೆಸ್ಟೋಲೆಕ್ಸ್ ಬೇಕಾ, ರೆಸ್ಟೋಲೆಕ್ಸ್ ಕೊಡ್ತೀನಿ, ಪೆಪ್ಸ್ ಬೇಕಾ, ಪೆಪ್ಸ್ ಕೊಡ್ತೀನಿ, ಸಿರಸ್ ಬೇಕಾ ಕೊಡ್ತೀನಿ, ಕಾಯರ್ ಮ್ಯಾಟ್ರಸ್ ಬೇಕಾ ಅದು ಕೊಡ್ತೀನಿ, ಆರ್ಥೋ ಮ್ಯಾಟ್ರಸ್ ಬೇಕಾ ಅದು ಕೊಡ್ತೀನಿ, ನಿಮ್ಗೆ ಆನ್ಲೈನ್ ವೇಕ್ ಪಿಟ್ ಮ್ಯಾಟ್ರಸ್ ಬೇಕಾ ಅದನ್ನು ಕೊಡ್ತೀನಿ. ಯಾವ ಮ್ಯಾಟ್ರಸ್ ಬೇಕು ಹೇಳಿ ಸರ್, ಅದು ಸರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಒಂದು ಸುಮ್ಮನೆ ಮ್ಯಾಟ್ರಸ್ಗಳ ಬಗ್ಗೆ ಕೆಲವ್ರಿಗೆ ಗೊತ್ತಿರಲ್ಲ ಸರ್. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬೆಳಗ್ಗಿಂದ ರಾತ್ರಿವರೆಗೂ ಸರ್. ಇವಾಗ ನಾನು ಎಕ್ಸಾಂಪಲ್, ನೀವೆಲ್ಲೋ ಇವಾಗ ಬೇರೆ ಕಡೆಯಿಂದ ಬಂದಿದ್ದೀರಾ, ಟ್ರಾವೆಲಲ್ಲಿ 2 ಅವರ್ ನಿಮ್ದು ಹೋಗಿದೆ, ಓಕೆನಾ. ನೀವು ಇಲ್ಲೊಂದು 2 ಅವರ್ 3 ಅವರ್ ಇರ್ತೀರಾ, ಮತ್ತೆ ಬೇರೆ ಕಡೆ ಹೋಗ್ತೀರಾ, ಎಲ್ಲೋ ನಿಮ್ಮ ಕೆಲಸ ಊಟ ಮಾಡೋಕೆ 1 ಅವರ್. ಯಾರು ಏನೇ ಮಾಡಿದ್ರು ಸರ್, ಮ್ಯಾಟ್ರಸ್ ಮೇಲೆ ಮಾತ್ರ ಪ್ರತಿಯೊಬ್ಬರು 8 ಅವರು ಇಲ್ಲ 7 ಅವರು 10 ಅವರು ಅದ್ರ ಮೇಲೆ ನಿದ್ದೆ ಮಾಡ್ತಾರೆ, ಇಲ್ಲ ಮಲಗ್ತಾರೆ, ರೆಸ್ಟ್ ತಗೊಳ್ತಾರೆ. ಮೇಯ್ನ್ ಯಾವುದು ಮ್ಯಾಟ್ರಸ್ ಸೆಲೆಕ್ಟ್ ಮಾಡ್ತೀರಾ ಅನ್ನೋದೇ ತುಂಬ ಮೇಯ್ನ್ ಸರ್. ಯಾಕೆ ಹೇಳಿ, ಇಲ್ಲೆಲ್ಲ ಇಲ್ಲ ಅರ್ಧ ಗಂಟೆ, ಅಲ್ಲೊಂದು ಅವರ್, ಇಲ್ಲ 2 ಅವರ್ ಇರೋ ಬದಲು ಮ್ಯಾಟ್ರಸ್ ಮೇಲೆ ನೀವು 8 ಅವರ್ ಇರ್ತೀರಲ್ಲ, ಅದೇ ನಿಮ್ಗೆ ಇಷ್ಟೆಲ್ಲ ಕಷ್ಟಪಡ್ತೀರಾ, ಅರ್ಥ ಮಾಡ್ಕೊಂಡ್ರೆ. ಬಟ್ ಮ್ಯಾಟ್ರಸ್ಸಲ್ಲಿ ಯಾವ ಥರ ರಿಲ್ಯಾಕ್ಸ್ ಆಗ್ತದೆ ಅನ್ನೋದೇ ಮೇನ್. ಅದರಿಂದ ಮ್ಯಾಟ್ರಸ್ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಕೆಲವು ಕಡೆ ನಿಮ್ಮನ್ನೇ ನಿದ್ದೆ ಮಾಡ್ಬೇಕಲ್ವಾ, ಆಮೇಲೆ ಏನು ಓದ್ತಿದೆ, ಮತ್ತು ಈಟ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಂದು ಮ್ಯಾಟ್ರಸ್ ನೋಡಿದ್ದೀನಿ ಸರ್, ಮಲ್ಕೊಂಡ್ರೆ ಈಟೇ ಆಗ್ಬಿಡುತ್ತೆ, ಬಾಡಿ ಹೀಟ್ ಆಗ್ತದೆ, ಬ್ಯಾಕ್ ಪೈನ್ ಬರ್ತದೆ, ಆ ಥರ ತುಂಬಾನೇ ಇದಾವೆ ಸರ್. ಅದಕ್ಕೆ ನಾವು ಇಲ್ಲಿ ಬಂದರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ ಯಾವ ಮ್ಯಾಟ್ರಸ್ಸು, ಯಾವ ಏಜ್ಗೆ ಯಾವ ಮ್ಯಾಟ್ರಸ್ ಯೂಸ್ ಮಾಡ್ಬೇಕು, ನಿಮ್ಗೆ ಯಾವ್ದು ಮಾಡ್ಬೇಕು, ನಿಮ್ಮ ಮಕ್ಕಳಿಗೆ ಯಾವ್ದು ಮಾಡ್ಬೇಕು, ನಿಮ್ಮ ಅಪ್ಪ ಅಮ್ಮ ಇದ್ರೆ ಯಾವ ಮ್ಯಾಟ್ರಸ್ ಯೂಸ್ ಮಾಡ್ಬೇಕು, ಅದಕ್ಕೆ ಹೌದು ಅದಕ್ಕೆ ತಕ್ಕ ಯೂಸ್ ಮಾಡ್ಕೊಂಡ್ರೆ ಯಾವುದು ಪ್ರಾಬ್ಲಮ್ ಬರಲ್ಲ ಸರ್.
ನಿಮ್ಗೆ ಯಾವ್ದು ನಿಯರ್ ಆಗ್ತದೋ ಅಲ್ಲಿ ಬರ್ಬೋದು. ಎಲ್ಲ ಕಡೆ ಕಲೆಕ್ಷನ್ಸ್ ಇದೆ ಸರ್, ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಚೇ ನಮ್ದು, ಯಾವುದು ಚಿಕ್ಕ ಚಿಕ್ಕ ಅಂಗಡಿಗಳು ಯಾವುದೂ ಇಲ್ಲ, ದೊಡ್ಡ ದೊಡ್ಡ ಬ್ರ್ಯಾಂಚ್ ಇರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿ ಇದೆ. ನೀವು ಎಲ್ಲಿಗೆ ಬೇಕಾದರೂ ಬರ್ಬೋದು, ನಿಮ್ಗೆ ಎಲ್ಲಿ ನಿಯರ್ ಇರ್ತದೋ ಲೊಕೇಶನ್ 2 ಬೇಕಾದ್ರೆ ಲೊಕೇಶನ್ ಕಳಿಸ್ತೀವಿ, 3 ಕಳಿಸ್ತೀವಿ, ಎಷ್ಟು ಲೊಕೇಶನ್ ಬೇಕಾದ್ರೂ ಕಳಿಸ್ತೀವಿ. ನಿಮ್ಗೆ ಯಾವ್ದು ನಿಯರ್ ಅನಿಸ್ತದೋ ಅಲ್ಲಿಗೆ ಬಂದರೆ ಬೆಟ್ರು. ನೀವಿಲ್ಲ ಫೋನ್ ಮಾಡಿದ್ರೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಒಂದು ಕಾಲ್ ಮಾಡಿದರೆ ನಾವೇ ಹೇಳ್ತೀವಿ, ನಿಮ್ಗೆ ಗೈಡ್ ಮಾಡ್ತೀವಿ ಎಲ್ಲಿ ನಿಮ್ಗೆ ಯಾವ ಥರ ಐಟಮ್ ಬೇಕು, ನಿಮ್ಗೆ ಎಲ್ಲಿ ಸಿಗ್ತದೆ, ಯಾವುದು ಈಸಿ ಆಗ್ತದೆ ನಿಮ್ಗೆ, ಅಲ್ಲಿ ಬಂದು ಒಂದ್ಸರಿ ಬಂದು ಕೂತು ನೋಡಿ ತಗೊಂಡೋಗಿ ಅಂತ ನಾನು ಹೇಳ್ತೀನಿ ಸರ್. ಓಕೆ, ಸೊ ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಕೂತ್ಕೊಂಡು ಫೀಲ್ ಮಾಡಿ, ಸೊ ಅದಾದಮೇಲೆ ನೀವು ತಗೊಳ್ಳಿ ಅಂತ ಹೇಳ್ತೀನಿ. ಬಟ್ ಪ್ರೀಮಿಯಮ್ ಐಟಮ್ ಬೇಕು ಅನ್ನೋರಿಗೆ, ಸೊ ಜೆನ್ಯೂನ್ ಐಟಮ್ಗಳು ಬೇಕು ಅನ್ನೋರಿಗೆ, ಯಾಕೆ ಸುಮ್ಮನೆ ಈಗ ನೋಡಿ 6,000 ಸಿಗುತ್ತೆ, 7,000 ಸಿಗುತ್ತೆ, 10,000 ಸಿಗುತ್ತೆ ಅಂದ್ಬಿಟ್ಟು ಯಾವುದೋ ತಗೋತೀರಾ, ಅದು 4 ದಿನ ಯೂಸ್ ಮಾಡ್ತೀರಾ. ಸೊ 4 ದಿನ ಯೂಸ್ ಮಾಡೋದು 40 ವರ್ಷ ಯೂಸ್ ಮಾಡಿ ಬನ್ನಿ, ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ಫೀಲ್ ಇರಬೇಕು. ತೊಗೊಂಡ್ರು ಆಮೇಲೆ 4 ಜನ ನಿಮ್ಮ ಮನೆಗೆ ಬಂದ್ರೂ ಕೂಡ ವಾವ್ ಅನ್ಬೇಕು, ಏನು ಗುರು ಅನ್ಬಾರ್ದು.